ಲಾ ಎಕ್ಸಲೆನ್ಸ್ IAS ಅಕಾಡೆಮಿ ಭರವಸೆಯ ಬೆಳಕು. Hello friends, welcome back to another session of ನಮ್ಮ ಲ್ಯಾಕ್ಸ್ ಬೆಂಗಳೂರು presents current issue of the day. ಇವತ್ತಿನ ಎಪಿಸೋಡ್ ನಂಬರ್ 55 ಅಲ್ಲಿ we are going to look into the topic of trans fat. Okay, so important topic ಇದೆ, especially from the prelims perspective. So important ಅನ್ಸಿರೋ ಪಾಯಿಂಟ್ಸ್ ನ ನೋಟ್ ಮಾಡ್ಕೊಳ್ಳಿ. ಸೊ ಏನಂತ ನೋಡೋಣ, ನ್ಯೂಸ್ ಅಲ್ಲಿ ಯಾಕಿದೆ ಅಂತ, ಜೊತೆಗೆ ಒಂದು ಪ್ರಾಕ್ಟೀಸ್ ಕ್ವಶನ್, ದೆನ್ ಟ್ರಾನ್ಸ್ಫ್ಯಾಟ್ ಅಂದ್ರೆ ಏನು, ಟ್ರಾನ್ಸ್ಫ್ಯಾಟ್ ನೋಡೋಕ್ಕಿಂತ ಮುಂಚೆ ವಿಲ್ ಗೋ ಇನ್ ಟು ಬೇಸಿಕ್ಸ್, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್ ಅಂದ್ರೆ ಏನಂತ, ಸೊ ಬಯೋಲಜಿಕಲ್ ಬೇಸಿಕ್ಸ್, ಅಂಡ್ ದೆನ್ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಟ್ರಾನ್ಸ್ಫ್ಯಾಟ್, ಟ್ರಾನ್ಸ್ಫ್ಯಾಟಿನ ಇಂಪ್ಯಾಕ್ಟ್ ಏನು, ಅಂಡ್ ಅದನ್ನ ಮಿಟಿಗೇಟ್ ಮಾಡೋಕ್ಕೋಸ್ಕರ ಇನಿಷಿಯೇಟಿವ್ಸ್ ಏನು, ಮತ್ತೆ ಇದಕ್ಕೆ ರಿಲೇಟೆಡ್ ಕಾನ್ಸೆಪ್ಟ್ಸ್ ನೋಡ್ಕೊಂಬರೋಣ. ಓಕೆ, ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ. ದೆನ್ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಇದು. A company marketing food products advertises that its items do not contain trans fats. Okay, what does this campaign signify to the customers? Statement 1. The food products are not made out of hydrogenated oils. Food products are not made out of animal fats or oils. The oils are not likely to damage the cardiovascular health of the consumers. So which of the statements given above are correct? 1 only, 2 and 3 only, 1 and 3 only, 1, 2, 3. ಸರಿನಾ? ಸೊ ಟ್ರಾನ್ಸ್ಫ್ಯಾಟ್ ಬಗ್ಗೆನೇ ಕ್ವಶನ್ ಇದೆ. ಸೊ 2011 ಕೇಳಿದ್ದು, ಬಟ್ 2011 ಆದ್ಮೇಲೆ ಕಂಟಿನ್ಯೂಸ್ ಆಗಿ ಕೇಳ್ತಾನೆ ಇದ್ದಾರೆ ಆಲ್ಟರ್ನೇಟಿವ್ ಇಯರ್ಸ್ ಅಲ್ಲಿ. ಸೊ ಇಂಪಾರ್ಟೆಂಟ್ ಟಾಪಿಕ್ ಇದೆ, ಅಟ್ಲೀಸ್ಟ್ ಅಟೆಂಡ್ ಮಾಡಕ್ಕೆ ಟ್ರೈ ಮಾಡಿ, ವಿಡಿಯೋನ ಪಾಸ್ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ಈ ವಿಡಿಯೋ ಡಿಸ್ಕಷನ್ ಆದಮೇಲೆ ಯು ವಿಲ್ ಬಿ ಏಬಲ್ ಟು ಆನ್ಸರ್ ದಿ ಕ್ವಶನ್. ಸರಿನಾ? ಸೊ ಸಿಲೆಬಸ್ ಅಲ್ಲಿ ಅಗೇನ್ ಆಸ್ ಯೂಶುವಲ್ ಕಮ್ಸ್ ಅಂಡರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಟು ಹೆಲ್ತಲ್ಲಿ ಬರುತ್ತೆ, GS2 ಹೆಲ್ತಲ್ಲಿ ಬರುತ್ತೆ. ಕಂಟೆಕ್ಸ್ಟ್ ಏನಪ್ಪ ಅಂತಂದರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ಟ್ರಾನ್ಸ್ ಫ್ಯಾಟ್ ಎಲಿಮಿನೇಷನ್ ವ್ಯಾಲಿಡೇಷನ್ ಪ್ರೋಗ್ರಾಮ್ ವಾಸ್ ಓಪನ್ ಫಾರ್ ದ ಕಂಟ್ರೀಸ್ ಟು 5 ಅಪ್ಲಿಕೇಶನ್ಸ್. ಸರಿನಾ? ಸೊ ಟ್ರಾನ್ಸ್ ಫ್ಯಾಟ್ ಎಲಿಮಿನೇಟ್ ಮಾಡೋಕ್ಕೋಸ್ಕರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರದ್ದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅಪ್ಲಿಕೇಶನ್ಸ್ ಫೈಲ್ ಮಾಡೋಕ್ಕೋಸ್ಕರ ಕಂಟ್ರೀಸ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಓಕೆ, ಸೊ ಇದು ವರ್ಲ್ಡ್ ಲೆವೆಲಲ್ಲಿ ಟ್ರಾನ್ಸ್ಫ್ಯಾಟ್ ಎಲಿಮಿನೇಟ್ ಮಾಡೋಕ್ಕೋಸ್ಕರ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಅಂದರೆ ಟ್ರಾನ್ಸ್ಫ್ಯಾಟು ತುಂಬ ಒಂದು ಇಂಪ್ಯಾಕ್ಟ್ಫುಲ್ ಇವು ಹೊಸ್ತಾಗಿದೆ, ಅದಕ್ಕೋಸ್ಕರ ಅದ್ರ ಬಗ್ಗೆ ತಿಳ್ಕೊಳ್ಳೋದು ನಮಗೆ ಅವಶ್ಯಕತೆ ಆಗುತ್ತೆ. ಸೊ ಬಿಫೋರ್ ವಿ ಅಂಡರ್ಸ್ಟ್ಯಾಂಡ್ ಟ್ರಾನ್ಸ್ಫ್ಯಾಟ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಬೇಸಿಕ್ಸ್ ಬಗ್ಗೆ ಗೊತ್ತಿರಬೇಕು. ಸರಿನಾ? ನಮ್ಮ ಬಾಡಿಗೆ ಎನರ್ಜಿ ಬರಬೇಕಂತಂದರೆ ವಿ ಕನ್ಸ್ಯೂಮ್ ಫುಡ್ ಅಲ್ವಾ? ಸೊ ಹ್ಯೂಮನ್ ಬಾಡಿಗೆ, ಸೊ ಇಂಡಿವಿಜುವಲ್ಸ್ಗೆ ಎನರ್ಜಿ ಯಾವುದರಿಂದ ಬರುತ್ತೆ ಅಂದರೆ ಫುಡ್ಸ್ ಅಲ್ವಾ? ಸೊ ಈ ಫುಡ್ಸಿಂದ ನಮಗೆ ವೇರಿಯಸ್ ಟೈಪ್ಸ್ ಆಫ್ ಇನ್ಪುಟ್ ಸಿಗುತ್ತೆ. ಸರಿನಾ? ಸರಿ, ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ಈ ನ್ಯೂಟ್ರಿಯೆಂಟ್ಸಲ್ಲಿ 2 ಟೈಪ್ ಇರುತ್ತೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ. ಸರಿನಾ? ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಒಳಗಡೆ ಫ್ಯಾಟ್ಸ್ ಲೈಕ್ ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್, ಮಿನರಲ್ಸ್, ಐರನ್ ಎಕ್ಸೆಟ್ರಾ ಬರುತ್ತೆ. ಅದ್ರೊಳಗಡೆ ಒಂದು ಪಾರ್ಟಲ್ಲಿ ಟ್ರಾನ್ಸ್ಫ್ಯಾಟ್ ಬರುತ್ತೆ. ಅದಕ್ಕೋಸ್ಕರ ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ನಮಗೆ. ಸರಿನಾ? ಎನರ್ಜಿ ಬರಬೇಕಂತಂದ್ರೆ ವಿ ಕನ್ಸ್ಯೂಮ್ ದ ಫುಡ್ನ ಡೈಜೆಷನ್ ಆದಮೇಲೆ ಥ್ರೂ ಲೈಕ್ ಏನಂತ ರೆಸ್ಪಿರೇಷನಿಂದ ಡೈಜೆಷನ್ ಆಗಿ ಆಮೇಲೆ ನಮಗೆ ಅದರಿಂದ ಎನರ್ಜಿ ಬರುತ್ತೆ. ಆ ಎನರ್ಜಿಯಿಂದ ವಿಲ್ ಬಿ ಏಬಲ್ ಟು ಡೂ ವರ್ಕ್, ಕೆಲಸ ಮಾಡೋದಕ್ಕೆ ಎನರ್ಜಿ ಸಿಗುತ್ತೆ. ಸೊ ಇದಕ್ಕಿಂತ ಮುಂಚೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಏನು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಂತ ಬೇಸಿಕ್ ಆಗಿ ಸ್ವಲ್ಪ ತಿಳ್ಕೊಂಬರೋಣ. ಸರಿನಾ? ಫಸ್ಟ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಅದು ನಮಗೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ಬೇಕಾಗಿರಲ್ಲ. ಸರಿನಾ? ಲೆಸ್ ಕ್ವಾಂಟಿಟಿಲಿ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ ಯಾವುದು ಅಂತಂದರೆ ಮಿನರಲ್ಸ್, ವಿಟಮಿನ್ಸ್ ಆ್ಯಂಡ್ ಫೈಟೋಕೆಮಿಕಲ್ಸ್ ಅಂತ, ಫೈಟೋನ್ಯೂಟ್ರಿಯೆಂಟ್ಸ್ ಅಂತ. ಅದು ಅಷ್ಟೊಂದು ಇಂಪಾರ್ಟೆಂಟ್. ಮಿನರಲ್ಸ್ ಅಂದರೆ ಐರನ್ ಮತ್ತು ಐರನ್ ಆಯಿತು, ವಿಟಮಿನ್ಸ್ ಅಂದರೆ ವಿಟಮಿನ್ ಎ, ವಿಟಮಿನ್ ಬಿ, ಕೆಮಿಕಲ್ಸ್ ಅಂತ ಫೈಟೋನ್ಯೂಟ್ರಿಯೆಂಟ್ಸ್ ಇದೆ, ಸ್ಮಾಲ್ ಲೆವೆಲ್ಸ್ ಆಫ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಅದನ್ನ ಯೂಸ್ ಮಾಡ್ತೀವಿ. ಬಟ್ ನಮ್ಮ ಬಾಡಿಗೆ ಜಾಸ್ತಿ ಎನರ್ಜಿನ ಯೂಸ್ ಮಾಡ್ಕೊಳ್ಳೋದು, ನಮ್ಮ ಬಾಡಿಲಿ ಜಾಸ್ತಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಯಾವುದು ಅಂತಂದರೆ ಅದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತಾರೆ. ಸರಿನಾ? ಆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಮೇಜರ್ ಆಗಿ 3 ಬರುತ್ತೆ, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸ್ ಬರುತ್ತೆ. ಓಕೆ, ಏನಿದು ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಅಂತ ನೀವು ಚಿಕ್ಕವರಿದ್ದಾಗ ಕಲ್ತಿರ್ತೀರ. ಬಟ್ ಏನಾಗುತ್ತೆ ಅಂದರೆ ಓವರ್ ದ ಟೈಮ್ ನಾವು ಅದನ್ನ ಮರೆಯೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಜಸ್ಟ್ ಬೇಸಿಕ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ, ತೀರಾ ಡೀಪಾಗಿ ಹೋಗ್ತಾ ಇಲ್ಲ. ಜಸ್ಟ್ ಏನು ಪ್ರೋಟೀನ್ ಅಂದರೆ ಅದು ಇಂಪಾರ್ಟೆಂಟ್ ಏನಂತ ಹೇಳ್ತಿದ್ದೀನಿ ಅಷ್ಟೇ. ಸೊ ಪ್ರೋಟೀನ್ ಅಂದರೆ ದೀಸ್ ಆರ್ ಮೇಡ್ ಅಪ್ ಆಫ್ ಅಮಿನೋ ಆಸಿಡ್ಸ್. ಸರಿನಾ? ಸೊ ಅಮಿನೋ ಆಸಿಡ್ಸ್ ಇಂದ ಮೇಡಪ್ ಆಗಿರುತ್ತೆ. ನಾವು ರೀಸೆಂಟ್ ಕ್ಲಾಸಲ್ಲಿ ನೋಡಿದ್ವಿ, ಏನು ನೋಡಿದ್ವಿ ಅಂತಂದರೆ, ಸೊ DNA ಇಂದ RNA ಆಗುತ್ತೆ. ಸೊ RNA ಇಂದ ಲೈಕ್ ಅಮಿನೋ ಆಸಿಡ್ಸ್,
ಅಮಿನೋ ಆಸಿಡ್ಸ್ ಇಂದ ಪ್ರೋಟೀನ್ ಆಗುತ್ತೆ ಅಂತ. ಈ ಪ್ರೊಸೆಸ್ ಏನಂತಂದ್ರೆ ಫಸ್ಟ್ ಅವತ್ತು ಡಿಸ್ಕಸ್ ಮಾಡಿದ್ರು ಆಲ್ರೆಡಿ, ಟ್ರಾನ್ಸ್ಕ್ರಿಪ್ಷನ್. ಫಸ್ಟ್ ಸ್ಕ್ರಿಪ್ಟ್ನ ಡೆಸಿಫರ್ ಮಾಡೋದು, ಡೆಸಿಫರ್ ಮಾಡಿದ್ಮೇಲೆ ಟ್ರಾನ್ಸ್ಲೇಟ್ ಮಾಡೋದು, ಆ್ಯಂಡ್ ದೆನ್ ಇದಕ್ಕೆ ಬೈಂಡಿಂಗ್ ಅಂತ ಕರೀತಾರೆ. ಓಕೆ, ಸೊ ಲೈಕ್ ಈ 3 ಪ್ರೊಸೆಸಿಂದ ಪ್ರೋಟೀನ್ ಫಾರ್ಮ್ ಆಗುತ್ತೆ. ಸೊ ಪ್ರೋಟೀನ್ ಇಸ್ ಆಬ್ವಿಯಸ್ಲಿ ಮೇಡ್ ಅಪ್ ಆಫ್ ಅಮಿನೋ ಆಸಿಡ್ಸ್. ಸೊ ಪ್ರೋಟೀನ್ ಫಂಕ್ಷನ್ ಏನಪ್ಪ ಅಂತಂದ್ರೆ, ಪ್ರೋಟೀನ್ ಫಂಕ್ಷನ್ ನಮ್ಮ ಬಾಡಿಲಿ ಏನಪ್ಪ ಅಂತಂದ್ರೆ, ಅದು ನಮ್ಮ ಬಾಡಿಲಿ ಇರುವಂಥ ಮಸಲ್ಸ್ ಆಗಲಿ, ಬೋನ್ಸ್ ಆಗಲಿ, ಆಮೇಲೆ ಡಿಫ್ರೆಂಟ್ ಪಾರ್ಟ್ಸ್ನ ಬಿಲ್ಡ್ ಮಾಡೋಕೆ ಮತ್ತು ರಿಪೇರ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ಕೋತೀವಿ. ಸರಿನಾ? ಇಟ್ ಈಸ್ ಯೂಸ್ ಟು ಬಿಲ್ಡ್ ಆ್ಯಂಡ್ ರಿಪೇರ್ ಮಸಲ್ಸ್, ಬಿಲ್ಡ್ ಆ್ಯಂಡ್ ರಿಪೇರ್ ಬೋನ್ಸ್, ಆ್ಯಂಡ್ ಇಟ್ ಆಲ್ಸೋ ಪ್ರೊಡ್ಯೂಸಸ್ ಹಾರ್ಮೋನ್ಸ್ ಆ್ಯಂಡ್ ಎನ್ಸೈಮ್ಸ್. ಆ್ಯಂಡ್ ಇವು ನೋಡಿರ್ತಾರೆ, ನೇಲ್ಸ್ ಆಗಲಿ, ಹೇರ್ಸ್ ಆಗಲಿ, ಆಮೇಲೆ ಸ್ಕಿನ್ ಆಗಲಿ, ಎಲ್ಲದಕ್ಕೂ ಲೈಕ್ ಡೆವಲಪ್ ಆಗೋದಕ್ಕೆ ಏನಂತಂದರೆ ನಮಗೆ ಬೇಸಿಕ್ ಇಂಗ್ರೀಡಿಯೆಂಟ್ ಅಂದರೆ ಪ್ರೋಟೀನ್. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಯಿತಾ? ಇಷ್ಟು ಬೇಸಿಕ್ ಅರ್ಥ ಇದ್ದರೆ ಸಾಕು ಇಷ್ಟು. ನೆಕ್ಸ್ಟ್ ಬರೋದು ಕಾರ್ಬೋಹೈಡ್ರೇಟ್ಸ್. ನಾವು ಕಾರ್ಬೋಹೈಡ್ರೇಟ್ಸ್ ಅತಿ ಹೆಚ್ಚು ಕನ್ಸ್ಯೂಮ್ ಮಾಡ್ತೀವಿ. ಸರಿನಾ? ಇನ್ನೊಂದು ಪ್ರೋಟೀನಲ್ಲಿ ಯಾಕೆ ಅಂದರೆ ಇಟ್ ಬಿಲ್ಡ್ಸ್ ಮಸಲ್ಸ್ ಆ್ಯಂಡ್ ರಿಪೇರ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಲೈಕ್ ವರ್ಕೌಟ್ ಮಾಡುವಂಥವ್ರು ಬಾಡಿನ ಲೈಕ್ ಬಾಡಿ ಬಿಲ್ಡರ್ಸ್ ಆಗಿರಲಿ ಅವರೆಲ್ಲ ಮಸಲ್ ಬಿಲ್ಡ್ ಮಾಡೋಕ್ಕಂದಾಗ ಲೈಕ್ ಎಕ್ಸ್ಟ್ರಾ ಪ್ರೋಟೀನ್ ತಗೋತಾರೆ, ಸಪ್ಲಿಮೆಂಟ್ಸ್. ಅದರಿಂದ ಬಾಡಿ ಮಸಲ್ಸ್ ಬೇಗ ಗೇನ್ ಆಗಲಿ ಅಂತ ಹೇಳಿ. ಓಕೆ, ದೆನ್ ಕಾರ್ಬೋಹೈಡ್ರೇಟ್ಸ್. ನಾವು ಕಾರ್ಬೋಹೈಡ್ರೇಟ್ಸ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀವಿ. ಯಾಕೆ ಅಂತಂದರೆ ಇಟ್ ಈಸ್ ಅ ಸೋರ್ಸ್ ಆಫ್ ಎನರ್ಜಿ ಫಾರ್ ಅವರ್ ಬಾಡಿ. ಓಕೆ, ನಮ್ಮ ಬಾಡಿಗೆ ಮೇನ್ಲಿ ಎನರ್ಜಿ ಬರೋದಿಲ್ಲ ಅಂತಂದರೆ ಕಾರ್ಬೋಹೈಡ್ರೇಟ್ಸ್ ಇಂದ. ಓಕೆ, ಇಟ್ ಈಸ್ ಅ ಸೋರ್ಸ್ ಆಫ್ ಎನರ್ಜಿ. ಇದರಲ್ಲಿ ಬೇರೆ ಬೇರೆ ಟೈಪ್ ಇದೆ. ಸರಿನಾ? ಶುಗರ್, ಸ್ಟಾರ್ಚ್ ಮತ್ತು ಸ್ಯಾಕರೈಡ್ಸ್ ಅಂತ. ಓಕೆ, ಅದು ಏನು ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಇಷ್ಟು ತಿಳ್ಕೊಂಡಿರಷ್ಟೇ. ಶುಗರ್, ಸ್ಟಾರ್ಚ್ ಮತ್ತು ಸ್ಯಾಕರೈಡ್ಸ್ ಬರುತ್ತೆ ಅಂದರೆ ಕಾರ್ಬೋಹೈಡ್ರೇಟ್ಸ್ ಬರುತ್ತೆ. ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ಯಾವುದಕ್ಕೆ ಇಂಪಾರ್ಟೆಂಟ್ ಅಂದರೆ ಇಟ್ ಈಸ್ ಅ ಸೋರ್ಸ್ ಆಫ್ ಎನರ್ಜಿ. ಆ್ಯಂಡ್ ಇವೆರಡು ಯಾವುದ್ರಲ್ಲಿ ಬರುತ್ತೆ ಅಂತಂದರೆ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಲ್ಲಿ ಬರುತ್ತೆ. ಇವಾಗ ನೆಕ್ಸ್ಟ್ ನಮ್ದು ಮೇನ್ ಟಾಪಿಕ್ ಯಾವುದಂತೆ ಟ್ರಾನ್ಸ್ಫ್ಯಾಟ್. ಟ್ರಾನ್ಸ್ಫ್ಯಾಟ್ ಅಂದರೆ ಇಟ್ ಇಸ್ ಅ ಟೈಪ್ ಆಫ್ ಫ್ಯಾಟ್. ಅದು ಯಾವ ಥರ ಅನ್ನೋದು ನೋಡ್ಕೊಂಬರೋಣ. ನೆಕ್ಸ್ಟ್ ಯಾವುದು ಅಂತಂದರೆ ಫ್ಯಾಟ್ಸ್. ಸರಿನಾ? ಫ್ಯಾಟ್ಸ್ ಯಾವುದರಿಂದ ಮಾಡಿರುತ್ತೆ ಅಂದರೆ ಇಟ್ ಈಸ್ ಮೇಡ್ ಅಪ್ ಆಫ್ ಗ್ಲಿಸರಾಲ್. ಸರಿನಾ? ಓಕೆ, ಫ್ಯಾಟ್ ಇಟ್ ಈಸ್ ಮೇಡ್ ಅಪ್ ಆಫ್ ಗ್ಲಿಸರಾಲ್. ಫ್ಯಾಟ್ ಏನಂತಂದರೆ ಇಟ್ ಈಸ್ ಅ ಕೈಂಡ್ ಆಫ್ ಲಿಪಿಡ್. ಸರಿನಾ? ಪ್ರೋಟೀನ್ ಯಾವ ಥರ ಇರುತ್ತೆ ಅದರ ಲಿಪಿಡ್ ಇರುತ್ತೆ. ಲಿಪಿಡಿಂದ ಫ್ಯಾಟ್ ಫಾರ್ಮ್ ಆಗಿರುತ್ತೆ. ಓಕೆ, ಸೊ ಫ್ಯಾಟಿಂದ ಫಂಕ್ಷನ್ ಏನಪ್ಪ ಅಂತಂದರೆ, ನೀವು ಕಾರ್ಬೋಹೈಡ್ರೇಟ್ಸಿಂದ ಎನರ್ಜಿನ ಪ್ರೊಡ್ಯೂಸ್ ಮಾಡಿರ್ತೀರಲ್ಲ, ಆ ಎನರ್ಜಿನ ಸ್ಟೋರ್ ಮಾಡ್ಕೊಳ್ಳೋದು ಎಲ್ಲಿ ಅಂತಂದರೆ ಫ್ಯಾಟ್ಸಲ್ಲಿ. ಸರಿನಾ? ಎನರ್ಜಿ ಸ್ಟೋರ್ ಆಗೋದು ಎಲ್ಲಿ ಅಂದರೆ ಫ್ಯಾಟ್ಸಲ್ಲಿ. ಸರಿನಾ? ಅದಕ್ಕೋಸ್ಕರ ನೀವು ಎನರ್ಜಿನ ಲೈಕ್ ಆ ಫ್ಯಾಟ್ಸ್ನ ಬರ್ನ್ ಮಾಡಿದರೆ ಎನರ್ಜಿ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ವರ್ಕೌಟ್ ಮಾಡಿ ಫ್ಯಾಟಲ್ಲಿ ಎನರ್ಜಿನ ಬರ್ನ್ ಮಾಡ್ತಿರ್ತಾರೆ. ಆ್ಯಂಡ್ ದೆನ್ ಇದರಲ್ಲಿ ಮೇಜರ್ ಆಗಿ 2 ಟೈಪ್ ಆಫ್ ಫ್ಯಾಟ್ಸ್ ಅಂತ ಕರಿತೀವಿ, ಸ್ಯಾಚುರೇಟೆಡ್, ಅನ್ಸ್ಯಾಚುರೇಟೆಡ್. ಸರಿನಾ? ಲೈಕ್ ರೀಸೆಂಟಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಲ್ಲಿ. ಸೊ ಸ್ಯಾಚುರೇಟೆಡ್, ಅನ್ಸ್ಯಾಚುರೇಟೆಡ್ ಅಂತ ಲೈಕ್ ಲೈಟಾಗಿ ಡಿಸ್ಕಸ್ ಮಾಡಿದ್ವಿ. ಇವಾಗ ಸ್ವಲ್ಪ ಡೀಟೇಲ್ ಯೋಚನೆ ಮಾಡೋಣ. ಸರಿನಾ? ಸ್ಯಾಚುರೇಟೆಡ್ ಅಂತಂದರೆ ಸೊ ಲೈಕ್ ಫ್ಯಾಟ್ಸ್ ಏನಂತಂದರೆ ಇಟ್ ಈಸ್ ಮೇಡ್ ಅಪ್ ಆಫ್ ಗ್ಲಿಸರಾಲ್. ಗ್ಲಿಸರಾಲ್ ಯಾವ ಥರ ಇರುತ್ತಂದರೆ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಆರ್ ಇಟ್ ಈಸ್ ಅ ಬಾಂಡಿಂಗ್ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್. ಒಂದು ಕಾರ್ಬನ್ ಏನಪ್ಪ ಅಂತಂದರೆ 4 ಹೈಡ್ರೋಜನ್ ಜೊತೆಗೆ ಬಾಂಡ್ ಆಗೋ ಕೆಪಾಸಿಟಿ ಇರುತ್ತೆ. ಸರಿನಾ? ಸೊ ಇಲ್ಲಿ ಯಾವ ಥರ ಅಂತಂದರೆ ಕಂಪ್ಲೀಟಾಗಿ ಸಿಂಗಲ್ ಬಾಂಡಿಂದ ಕಂಪ್ಲೀಟ್ ಸ್ಯಾಚುರೇಟ್ ಆಗಿತ್ತಂದರೆ ಅದಕ್ಕೆ ಸ್ಯಾಚುರೇಟೆಡ್ ಅಂತ ಕರಿತೀವಿ. ಸರಿನಾ? ಇಲ್ಲಿ ಬಾಂಡ್ ನೋಡಿ, ಎಲ್ಲದಕ್ಕೂ ಒಂದೊಂದು ಸಿಂಗಲ್ ಈಕ್ವಿವೆಲೆಂಟ್ ಬಾಂಡಲ್ಲಿ ಫಾರ್ಮ್ ಆಗಿರುತ್ತೆ. ಅದಕ್ಕೆ ಸ್ಯಾಚುರೇಟೆಡ್ ಫಾರ್ಮ್ ಲೈಕ್ ಫ್ಯಾಟ್ ಅಂತ ಕರಿತೀವಿ. ಸರಿನಾ? ಸಿನ್ಸ್ ಇಟ್ ಇಸ್ ಸ್ಯಾಚುರೇಟೆಡ್, ಅದು ಸಾಲಿಡ್ ಫಾರ್ಮಲ್ಲಿ ಇರುತ್ತೆ. ಸಾಲಿಡ್ ಫಾರ್ಮಲ್ಲಿ ಇತ್ತಂದರೆ ಇಟ್ ಈಸ್ ಬ್ಯಾಡ್ ಫಾರ್ ಅವರ್ ಹೆಲ್ತ್. ಯಾಕಂತಂದರೆ ನಾನು ನಿನ್ನ ಮೊನ್ನೆ ಕ್ಲಾಸಲ್ಲಿ ಹೇಳಿದ್ದೆ ಏನಂತಂದರೆ, ಅದು ನಮ್ಮ ಆರ್ಟರೀಸ್, ಹಾರ್ಟಲ್ಲಿ ಹೋಗುವಂಥ ಬ್ಲಡ್ ವೆಸಲ್ಸ್ ಇರುತ್ತಲ್ಲ, ಬ್ಲಡ್ ವೆಸಲ್ಸ್ ವಾಲ್ಸ್ ಮೇಲೆ ಕುತ್ಕೊಂಡ್ಬಿಡುತ್ತೆ. ಕುತ್ಕೊಂಡು ಏನು ಮಾಡುತ್ತೆ ಅಂದರೆ ಬ್ಲಡ್ ಲೈಕ್ ಫ್ಲೋ ಆಗೋದಕ್ಕೆ ಕಷ್ಟ ಆಗುತ್ತೆ. ಬ್ಲಡ್ ಫ್ಲೋ ಆಗಲ್ಲ ಏನಂತಂದರೆ ಆಬ್ವಿಯಸ್ಲಿ ಆಕ್ಸಿಜನ್ ರೀಚ್ ಆಗೋದು. ಆಕ್ಸಿಜನ್ ರೀಚ್ ಆಗಲ್ಲ ಅಂದರೆ ಲೈಕ್ ಹಾರ್ಟ್ ಅಟ್ಯಾಕ್ ಆಗೋದಾಗಲಿ, ಸ್ಟ್ರೋಕ್ ಆಗೋದಾಗಲಿ ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಸ್ಯಾಚುರೇಟೆಡ್ ಇದನ್ನು ಬ್ಯಾಡ್ ಫ್ಯಾಟ್ ಅಂತ ಕರಿತೀವಿ. ಸರಿನಾ? ಸ್ಯಾಚುರೇಟೆಡ್ ಅಂದ ತಕ್ಷಣ ನೀವು ಲೈಕ್ ಸ್ಯಾಚುರೇಟ್ ಆಗಿದೆ, ನಾರ್ಮಲ್ ಆಗಿ ಸ್ಯಾಚುರೇಷನ್, ಅನ್ಸ್ಯಾಚುರೇಟೆಡ್ ಅಂದರೆ ಸ್ಯಾಚುರೇಟೆಡ್ ಅದು ಒಳ್ಳೇದು ಅನ್ಕೊಂಡಿರ್ತೀವಿ. ಬಟ್ ಇಲ್ಲಿ ಇಟ್ ಈಸ್ ಬ್ಯಾಡ್ ಫಾರ್ ಅವರ್ ಹೆಲ್ತ್. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಸ್ಯಾಚುರೇಟೆಡ್ ಎಸ್ ಸೊ ಸಾಲಿಡ್ ಆಗಿರುತ್ತೆ ಅಂತ ನೆನ್ಬಿಟ್ಕೊಳ್ಳಿ. ಸಾಲಿಡ್ ಇತ್ತಂದರೆ ವಾಲಿಗೆ ಅಟ್ಯಾಚ್ ಆಗುತ್ತೆ, ಅದರಿಂದ ಬ್ಯಾಡ್ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬರೋದು ಅನ್ಸ್ಯಾಚುರೇಟೆಡ್. ಸರಿನಾ? ಅನ್ಸ್ಯಾಚುರೇಟೆಡ್ ಅಂತಂದರೆ ಇವಾಗ ಕಾರ್ಬನ್ ಲೈಕ್ ಹೇಳಿದನಲ್ಲ, ಕಾರ್ಬನ್ ಬಾಂಡ್ ಫಾರ್ಮ್ ಆಗುತ್ತಲ್ಲ, ಇಲ್ಲಿ ಇನ್ಸ್ಟೆಡ್ ಆಫ್ ಸಿಂಗಲ್ ಬಾಂಡಲ್ಲಿ 2 ಬಾಂಡಲ್ಲಿ ಫಾರ್ಮ್ ಆಗಿರುತ್ತೆ ಅಂದ್ಕೊಳ್ಳಿ. ಸರಿನಾ? 2 ಬಾಂಡ್ ಇರುತ್ತೆ. ದೆನ್ ಓಕೆ, ಇದು ಇರಲ್ಲ ಹಂಗಿದ್ರೆ ಈ ಥರ ಬಾಂಡ್ ಫಾರ್ಮ್ ಹಾಕೊಂಡೋಗಿರುತ್ತೆ, ಲೈಕ್ ಡಬಲ್ ಬಾಂಡ್ ಥರ ಫಾರ್ಮ್ ಆಗಿರುತ್ತೆ. ಸರಿನಾ? ಕಂಪ್ಲೀಟ್ಲಿ ಸ್ಯಾಚುರೇಟೆಡ್ ಫಾರ್ಮ್ ಆಗಿರಲ್ಲ ಇಲ್ಲಿ. ಯಾಕಂದರೆ 2 ಡಬಲ್ ಬಾಂಡ್ ಆಗಿರುತ್ತೆ, ಇದು ಅನ್ಸ್ಯಾಚುರೇಟೆಡ್ ಇರುತ್ತೆ. ಇನ್ನೊಂದು ಹೈಡ್ರೋಜನ್ ಬಾಂಡ್ನ ಕೂಡಿಸ್ಬೋದು ಅಲ್ಲಿ, ಅದಕ್ಕೋಸ್ಕರ ಅನ್ಸ್ಯಾಚುರೇಟೆಡ್ ಅಂತ ಹೇಳ್ತಾರೆ. ಅದರಲ್ಲಿ ಮೇನಾಗಿ 2 ಬಾಂಡ್ ಇರುತ್ತೆ, 2 ಟೈಪ್ ಇರುತ್ತೆ, ಸಿಸ್ ಮತ್ತು ಟ್ರಾನ್ಸ್ ಅಂತ. ಓಕೆ, ಇಲ್ಲಿ ನಮ್ಮ ಟ್ರಾನ್ಸ್ ಫ್ಯಾಟ್ ಬರೋದು. ಓಕೆ, ಅನ್ಸ್ಯಾಚುರೇಟೆಡ್ ಫ್ಯಾಟ್ ಒಳಗಡೆ ಟ್ರಾನ್ಸ್ ಫ್ಯಾಟ್ ಬರುತ್ತೆ. ಅದ್ರ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ನಾವು ಸಿಸ್ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತ ನೋಡ್ಕೊಂಬರೋಣ. ಸಿಸ್ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಒಳಗಡೆ 2 ಥರ ಬರುತ್ತೆ, ಮೋನೋ ಮತ್ತು ಪಾಲಿ ಅಂತಂದೇಳಿ. ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್, ಮೂಫಾ.
ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್, ಅದಕ್ಕೆ ಪೋಫಾ ಅಂತ ಕರಿತೀವಿ. ಸೊ ಅದು ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ ಹೇಳಿದ್ನಲ್ಲ, ಅನ್ಸ್ಯಾಚುರೇಟೆಡ್ ಅಲ್ಲಿ ಸಿಸ್ ಮತ್ತು ಟ್ರಾನ್ಸ್, ಸಿಸ್ ಒಳಗಡೆ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಆ್ಯಂಡ್ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್. ಈ ಅನ್ಸ್ಯಾಚುರೇಟೆಡ್ ಅಲ್ಲಿ ಈ ಸಿಸ್ ಫ್ಯಾಟ್ ಇದೆಯಲ್ಲ, ದೀಸ್ ಆರ್ ಗುಡ್ ಫಾರ್ ಅವರ್ ಬಾಡಿ. ದಿಸ್ ಫ್ಯಾಟ್ ಇದೆಯಲ್ಲ, ದಿಸ್ ಇಸ್ ಗುಡ್ ಫಾರ್ ಅವರ್ ಬಾಡಿ. ಅದರಲ್ಲಿ ಮೇನ್ ಆಗಿ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. ಇದೇನಂತಂದ್ರೆ ಸಿಂಗಲ್ ಡಬಲ್ ಬಾಂಡ್ ಫಾರ್ಮ್ ಆಗಿರುತ್ತೆ. ಇಲ್ಲಿ ಹೇಳಿದ್ನಲ್ಲ, ಕಾರ್ಬನ್ ಹೈಡ್ರೋಜನ್ ಫಾರ್ಮ್ ಆಗಿರ್ಬೇಕಲ್ಲ, ಯಾವುದೋ ಒಂದು ಹತ್ರ ಅಷ್ಟೇ ಡಬಲ್ ಬಾಂಡ್ ಇರುತ್ತೆ, ಬೇರೆ ಹತ್ರ ಎಲ್ಲ ಕಡೆ ಸಿಂಗಲ್ ಬಾಂಡೇ ಇರುತ್ತೆ. ಓಕೆ, ಎಲ್ಲ ಕಡೆ ಸಿಂಗಲ್ ಬಾಂಡ್ ಇರುತ್ತೆ, ಬಟ್ ಯಾವುದೋ ಒಂದು ಪ್ಲೇಸಲ್ಲಿ ಸಿಂಗಲ್ ಡಬಲ್ ಬಾಂಡ್ ಬಂದಿರುತ್ತೆ. ಅದಕ್ಕೆ ಮೋನೋ ಅನ್ಸ್ಯಾಚುರೇಟೆಡ್, ಮೋನೋ ಅಂದರೆ ಒಂದು, ಓಕೆ, ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅಂತ ಕರೀತಾರೆ. ದಿಸ್ ಈಸ್ ಸಿಂಥಸೈಸ್ ಇನ್ ಬಾಡಿ. ಸರಿ, ನ್ಯಾಚುರಲ್ ಆಗಿ ಇಟ್ ಕ್ಯಾನ್ ಬಿ ಸಿಂಥಸೈಸ್ ಇನ್ ಅವರ್ ಬಾಡಿ ಓನ್ಲಿ. ಅದಕ್ಕೋಸ್ಕರ ಇದಕ್ಕೆ ನಾವು ಬೇರೆ ಹೊರಗಡೆಯಿಂದ ಸಪ್ಲಿಮೆಂಟ್ ತಗೊಳ್ಳೋ ಅವಶ್ಯಕತೆ ಇರಂಗಿಲ್ಲ. ಓಕೆ, ಸೊ ಇದು ಗುಡ್ ಫಾರ್ ಅವರ್ ಬಾಡಿ. ಯಾಕಂತಂದ್ರೆ ಇಟ್ ಇನ್ಕ್ರೀಸಸ್ ದ ಗುಡ್ ಕೊಲೆಸ್ಟ್ರಾಲ್ ಇನ್ ಅವರ್ ಬಾಡಿ. ಗುಡ್ ಕೊಲೆಸ್ಟ್ರಾಲ್ ಅಂದ್ರೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಕರೀತಾರೆ. ಇದೇನಾದ್ರು ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತಂದ್ರೆ ಮುಂದೆ ನೋಡೋಣ, ಬಟ್ ಇವಾಗ ನೆನಪಿಟ್ಕೊಳ್ಳಿ ಅಷ್ಟೇ. ಮೂಫಾ ಇದೆಯಲ್ಲ, ಇಟ್ ಇನ್ಕ್ರೀಸ್ ಗುಡ್ ಕೊಲೆಸ್ಟ್ರಾಲ್ ಅಂದ್ರೆ HDL ನ ಇನ್ಕ್ರೀಸ್ ಮಾಡುತ್ತೆ. ಅಂಡ್ ದೆನ್ ನೆಕ್ಸ್ಟ್ ಬರೋದು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅಂತ. ಪಾಲಿ ಅನ್ಸ್ಯಾಚುರೇಟೆಡ್ ಅಂತಂದ್ರೆ ಇದರಲ್ಲಿ ಸಿಂಗಲ್ ಡಬಲ್ ಬಾಂಡ್ ಇತ್ತಲ್ಲ, ಇದರಲ್ಲಿ ಏನ್ ಮಾಡುತ್ತೆ ಅಂದ್ರೆ ಪಾಲಿ ಅಂದ್ರೆ ಮಲ್ಟಿಪಲ್ ಡಬಲ್ ಬಾಂಡ್ಸ್ ಇರುತ್ತೆ. ಸರಿನಾ, ಇನ್ಸ್ಟೆಡ್ ಆಫ್ ಸಿಂಗಲ್ ಬಾಂಡ್ ಇಲ್ಲೂ ಹೆಚ್ಚಿರುತ್ತೆ, ಇಲ್ಲೂ ಡಬಲ್ ಬಾಂಡ್ ಇರುತ್ತೆ, ಇಲ್ಲಿ ಕೊನೆಗೂ ಡಬಲ್ ಬಾಂಡ್ ಇರುತ್ತೆ, ಆ ಥರ. ಸರಿನಾ, ಡಬಲ್ ಬಾಂಡ್ ಆಗ್ತಾ ಹೋಗುತ್ತೆ. ಸರಿನಾ, ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಲೈಕ್ ಮಲ್ಟಿಪಲ್ ಡಬಲ್ ಬಾಂಡ್ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅಂತ ಕರಿತೀವಿ. ಇದೇನಂತಂದ್ರೆ ಇದು ಇಂಪಾರ್ಟೆಂಟ್, ಈ ಪಾಯಿಂಟ್. ಇಟ್ ಕೆನಾಟ್ ಬಿ ಸಿಂಥಸೈಸ್ಡ್ ನ್ಯಾಚುರಲಿ ಇನ್ ಅವರ್ ಬಾಡಿ. ಸರಿನಾ, ನಮ್ಮ ಬಾಡಿಯಲ್ಲಿ ಇದನ್ನ ಸಿಂಥಸಿಸ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡೋಕಂದ್ರೆ ವಿ ಟೇಕ್ ಇಟ್ ಫ್ರಮ್ ದ ಔಟ್ಸೈಡ್. ಏನು ಮಾಡ್ತೀವಿ ಅಂತಂದ್ರೆ ಸಪ್ಲಿಮೆಂಟ್ ಆಗಿ ಇದನ್ನ ಸೇವನೆ ಮಾಡ್ತೀವಿ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಸಪ್ಲಿಮೆಂಟ್ ಯಾವುದು ಅಂದ್ರೆ ಒಮೆಗಾ 3 ಆಯಿಲ್ನ, ಒಮೆಗಾ 3 ಆಯಿಲ್ ಅಂತಲ್ಲ ಟ್ಯಾಬ್ಲೆಟ್ಸ್ ಬರುತ್ತೆ, ಅದನ್ನ ಕನ್ಸ್ಯೂಮ್ ಮಾಡ್ತಾರೆ. ಸರಿನಾ, ಆ ಒಮೆಗಾ 3 ಲೈಕ್ ಆಯಿಲ್ ಇರುತ್ತಲ್ಲ, ಅದನ್ನೆಲ್ಲ ತೊಗೊಂಡಿರ್ತಾರೆ ಅಂದ್ರೆ ಫಿಶ್, ನಾರ್ಮಲ್ ಆಗಿ ಕಾರ್ಪ್ ಫಿಶ್ ಇರುತ್ತಲ್ಲ, ಅದ್ರ ಲಿವರ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಸರಿ, ಜಸ್ಟ್ ಫ್ಯಾಕ್ಟ್ ಫಾರ್ ಯುವರ್ ನಾಲೆಜ್ಗೋಸ್ಕರ ಅಷ್ಟೇ, ಇಷ್ಟು ನೆನಪಿಟ್ಕೊಂಡಿರಿ. ಏನಂತಾರೆ ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಸರಿನಾ, ಬೋತ್ ದೀಸ್ ಫ್ಯಾಟ್ಸ್ ಆರ್ ಗುಡ್ ಫಾರ್ ಅವರ್ ಬಾಡಿ. ಒಂದು ನ್ಯಾಚುರಲ್ ಆಗಿರುತ್ತೆ, ಇನ್ನೊಂದು ನ್ಯಾಚುರಲ್ ಆಗಿರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂತಂದ್ರೆ ಈ ಫ್ಯಾಟ್ ಬೇಕು ಅಂತಂದ್ರೆ ಹೊರಗಡೆಯಿಂದ ಸಪ್ಲಿಮೆಂಟ್ ಲೈಕ್ ತಗೋತೀವಿ. ಸರಿನಾ, ಇಟ್ ಇಸ್ ಕನ್ಸ್ಯೂಮ್ಡ್ ಆಸ್ ಸಪ್ಲಿಮೆಂಟ್. ಆ ಸಪ್ಲಿಮೆಂಟ್ ಯಾವಂದ್ರೆ ಒಮೆಗಾ 3 ಆಯಿಲ್. ಸರಿನಾ, ಮೋನೋ ಅನ್ಸ್ಯಾಚುರೇಟೆಡ್ ಅಲ್ಲಿ ಎಕ್ಸಾಂಪಲ್ ಯಾವುದಂತಂದ್ರೆ ಒಲಿವ್ ಆಯಿಲ್. ಸರಿನಾ, ಇನ್ನೊಂದು ಮೋನೋ ಅನ್ಸ್ಯಾಚುರೇಟೆಡ್ ಯಾಕೆ ಲೈಕ್ ಗುಡ್ ಫ್ಯಾಟ್ ಅಂತ ಕರಿತೀವಿ ಅಂದ್ರೆ ಒಂದು ಇಟ್ ಇನ್ಕ್ರೀಸ್ ಗುಡ್ ಕೊಲೆಸ್ಟ್ರಾಲ್, ಅದ್ರ ಜೊತೆಗೆ ಇಟ್ ಈಸ್ ಲಿಕ್ವಿಡ್ ಇನ್ ನೇಚರ್. ಸರಿನಾ, ಲಿಕ್ವಿಡ್ ಇರುತ್ತೆ, ಸೊ ಇಟ್ ಡಸಂಟ್ ಅಟ್ಯಾಚ್ ಟು ದ ವಾಲ್ಸ್ ಆಫ್ ದಿ ಆರ್ಟರೀಸ್. ಅಟ್ಯಾಚ್ ಆಗಲ್ಲ ಅಂತಂದಾಗ ಬ್ಲಡ್ ಫ್ಲೋ ಈಸಿಯಾಗಿ ಆಗುತ್ತೆ. ಓಕೆನಾ, ಆಮೇಲೆ ಇನ್ನೊಂದು ಸ್ಯಾಚುರೇಟೆಡ್ ಅಲ್ಲಿ ಎಕ್ಸಾಂಪಲ್ ಏನಂದ್ರೆ ನಾರ್ಮಲ್ ಆಗಿ ಎನಿಮಲ್ ಫ್ಯಾಟ್ ಇರುತ್ತೆ ಇದರಲ್ಲಿ. ಸರಿನಾ, ಎನಿಮಲ್ ಫ್ಯಾಟ್ ಇಂದ ಮಾಡಿರ್ತಾರೆ. ಎಕ್ಸಾಂಪಲ್ ಘೀ ಆಗಲಿ, ದಾಲ್ಡಾ ಆಗಲಿ, ಆಯಿಲ್ ಇರುತ್ತಲ್ಲ, ಅದೆಲ್ಲ ಬರೋದ್ರಲ್ಲಿ ಸ್ಯಾಚುರೇಟೆಡ್ ಬರುತ್ತೆ. ಅದು ಲೈಕ್ ಸಾಲಿಡ್ ಆಗಿರುತ್ತಲ್ಲ, ಅದಕ್ಕೋಸ್ಕರ ಅದೆಲ್ಲ ಬರುತ್ತೆ. ಆ್ಯಂಡ್ ದೆನ್ ಓಕೆ, ಸೊ ನೋಡಿದ್ವಲ್ಲ, ಇದ್ರೊಳಗಡೆ ಅನ್ಸ್ಯಾಚುರೇಟೆಡ್ ಅಲ್ಲಿ ಟ್ರಾನ್ಸ್ ಫ್ಯಾಟ್ ಬರುತ್ತೆ. ಸೊ ಟ್ರಾನ್ಸ್ ಫ್ಯಾಟ್ ಏನಂತ ಇವಾಗ ನೋಡ್ಕೊಂಬರೋಣ. ಓಕೆ, ಟ್ರಾನ್ಸ್ ಫ್ಯಾಟ್ ಏನಂತಂದ್ರೆ ಇಟ್ ಈಸ್ ಟ್ರಾನ್ಸ್ ಫ್ಯಾಟ್ or trans fatty acids or unsaturated fatty acids that come from either natural or industrial sources. ಇದು ಇಂಪಾರ್ಟೆಂಟ್. ನ್ಯಾಚುರಲ್ ಆಗಿರ್ಬೋದು, ಇಲ್ಲ ಇಂಡಸ್ಟ್ರಿಯಲ್ ಸೋರ್ಸಲ್ಲಿ ಆಗಿರ್ಬೋದು. ಸರಿನಾ, ನ್ಯಾಚುರಲ್ ಆಗಿ ಎಲ್ಲ ಕರಗುತ್ತಂದ್ರೆ ನ್ಯಾಚುರಲ್ ಅಕರಿಂಗ್ ಟ್ರಾನ್ಸ್ ಫ್ಯಾಟ್ಸ್ ಕಮ್ ಫ್ರಮ್ ರುಮಿನೆಂಟ್ಸ್ ಸಚ್ ಆಸ್ ಕೌಸ್ ಅಂಡ್ ಶೀಪ್ ಇಂದ ಬರುತ್ತೆ. ಸರಿನಾ, ರುಮಿನೆಂಟ್ಸ್ ಅಂದ್ರೆ ಕೌಸ್ ಅಂಡ್ ಶೀಪ್ ಇಂದ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋತಾರೆ. ಇಂಡಸ್ಟ್ರಿಯಲಿ ಪ್ರೊಡ್ಯೂಸ್ ಅಂತಂದ್ರೆ ದೀಸ್ ಟ್ರಾನ್ಸ್ ಫ್ಯಾಟ್ಸ್ ಇಸ್ ಫಾರ್ಮ್ಡ್ ಇನ್ ಅನ್ ಇಂಡಸ್ಟ್ರಿಯಲ್ ಪ್ರೊಸೆಸ್ ದಟ್ ಆಡ್ಸ್ hydrogen to vegetable oil, converting the liquid into a solid, resulting in the partially hydrogenated oil. ಸರಿನಾ, ಸೊ ವೆಜಿಟೇಬಲ್ ಆಯಿಲ್ಗೆ ಹೈಡ್ರೋಜನೇಷನ್ ಮಾಡಿ ಪಾರ್ಷಿಯಲ್ ಹೈಡ್ರೋಜನೇಟೆಡ್ ಆಯಿಲ್ನ ಕನ್ವರ್ಟ್ ಮಾಡ್ತಾರೆ, ಅವಾಗ ಅದು ಟ್ರಾನ್ಸ್ಫ್ಯಾಟ್ ಆಗುತ್ತೆ. ಸರಿನಾ, ಈ ಎರಡು ಪಾಯಿಂಟಿಂದನೇ ನೀವು ಮುಂಚೆ ಒಂದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಪ್ರಾಕ್ಟೀಸ್ ಇಯರ್ ಕ್ವಶನ್ ಕೊಟ್ಟಿದ್ನಲ್ಲ, ಅದನ್ನು ನೀವು ಇವಾಗ ಈಸಿಯಾಗಿ ಅದನ್ನ ಅಟೆಂಡ್ ಮಾಡ್ಬೋದು. ಆ್ಯಂಡ್ ದೆನ್ ಟ್ರಾನ್ಸ್ ಫ್ಯಾಟ್ಸ್ ಆರ್ ಲಾರ್ಜ್ಲಿ ಪ್ರೆಸೆಂಟ್ ಇನ್ ದ ಪಾರ್ಷಿಯಲ್ ಹೈಡ್ರೋಜನೇಟೆಡ್ ವೆಜಿಟೇಬಲ್ ಫ್ಯಾಟ್ಸ್ ಆರ್ ಆಯಿಲ್ಸ್ and vanaspati like margarines and bakery shortenings and can be found in baked and fried items. ಸರಿನಾ, ಈ ರೀತಿಯಾದಂಥ ಡಿಫ್ರೆಂಟ್ ಫುಡ್ ಅಲ್ಲಿ ನೀವು ಟ್ರಾನ್ಸ್ ಫ್ಯಾಟ್ನ ಕಾಣ್ಬೋದು. ಸರಿನಾ, ಇದರಲ್ಲಿ ಮೋಸ್ಟ್ ಆಫ್ ದ ಥಿಂಗ್ಸ್ ಬೇಕರಿ ಐಟಮ್ಸ್ ಆಗಲಿ, ವನಸ್ಪತಿ ಆಗಲಿ, ಅದನ್ನೆಲ್ಲ ನಾವು ಕನ್ಸ್ಯೂಮ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀವಿ. ಅದು ಹಾಗಾಗಿ ಇಟ್ ಬಿಕಮ್ಸ್ ಅ
ಲೈಕ್ ಬ್ಯಾಡ್ ಫಾರ್ ಅವರ್ ಹೆಲ್ತ್. ಯಾಕಂದ್ರೆ ಇಟ್ ರೆಡ್ಯೂಸಸ್ ದ ಇಟ್ ರೆಡ್ಯೂಸ್ ದ ಗುಡ್ ಕೊಲೆಸ್ಟ್ರಾಲ್ ಅಂಡ್ ಇನ್ಕ್ರೀಸ್ ಬ್ಯಾಡ್ ಕೊಲೆಸ್ಟ್ರಾಲ್. ಸರಿನಾ, ಇವಾಗ ಇಂಪ್ಯಾಕ್ಟ್ ನೋಡೋಣ. ಇಂಪ್ಯಾಕ್ಟ್ ಏನು ಅಂತಂದ್ರೆ, ಸೊ ಆಸ್ ವಿ ಆಲ್ರೆಡಿ ಡಿಸ್ಕಸ್, ಇಟ್ ಈಸ್ ದ ವರ್ಸ್ಟ್ ಕೈಂಡ್ ಆಫ್ ಫ್ಯಾಟ್. ಸರಿನಾ, ಸ್ಯಾಚುರೇಟೆಡ್ ಫ್ಯಾಟ್ ಬ್ಯಾಡ್ ಇದೆ, ಬಟ್ ಅದಕ್ಕಿಂತ ವರ್ಸ್ಟ್ ಯಾವುದು ಅಂತಂದ್ರೆ ಟ್ರಾನ್ಸ್ಫ್ಯಾಟ್. ಟ್ರಾನ್ಸ್ಫ್ಯಾಟ್ ಯಾಕೆ ವರ್ಸ್ಟ್ ಅಂತಂದ್ರೆ, it leads to an increase in the risk of heart diseases as they can raise the bad cholesterol levels in the blood and lower the good cholesterol levels. ಸರಿನಾ, ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುತ್ತೆ, ಲೋ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. and they can also contribute to the development of other health conditions such as diabetes, obesity, etc. ಬರೋದಕ್ಕೆ ಕಾರಣವಾಗುತ್ತೆ. and then extra ಅಂತಂದ್ರೆ it also results in obesity risk and there is a possibility of association with the ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್. ಸರಿನಾ, ಇದು ಇಂಪಾರ್ಟೆಂಟ್. ನಾರ್ಮಲ್ ಆಗಿ ಟ್ರಾನ್ಸ್ಫ್ಯಾಟ್ಗೂ ಮತ್ತು ಕ್ಯಾನ್ಸರ್ಗೆ ಏನು ಕನೆಕ್ಷನ್ ಅನ್ಕೊಂಡು ಈ ಥರ ಕ್ವಶನ್ ಅಲ್ಲಿ ಏನಾದರೂ ಕೇಳಿದ್ರೆ ಅಂದರೆ ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಸ್ಟಡೀಸ್ ಶೋನ್ ದಟ್ ದೇರ್ ಇಸ್ ಆಲ್ಸೋ ಚಾನ್ಸ್ ಆಫ್ ಕ್ಯಾಚಿಂಗ್ ಬ್ರೆಸ್ಟ್ ಕ್ಯಾನ್ಸರ್ ವಿತ್ ಹೇರ್ ಇಂಟೇಕ್ ಆಫ್ ಟ್ರಾನ್ಸ್ಫ್ಯಾಟಿ ಆಸಿಡ್ಸ್ ಆ್ಯಂಡ್ ದಟ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಇನ್ಫ್ಲಮೇಷನ್, ಅಂದರೆ ಒಂಥರ ಬರ್ನಿಂಗ್ ಸೆನ್ಸೇಷನ್ ಆಗೋದಾಗಲಿ. ದೆನ್ ಇಂಪೇರ್ಡ್ ಗ್ಲೂಕೋಸ್ ಟಾಲರೆನ್ಸ್ ಕಡಿಮೆ ಆಗುತ್ತೆ. ಆ್ಯಂಡ್ ದೆನ್ ಎಲಿವೇಟ್ ದ ಬ್ಲಡ್ ಪ್ರೆಷರ್. ಇಂಪೇರ್ಡ್ ಗ್ಲೂಕೋಸ್ ಟಾಲರೆನ್ಸ್ ಅಂದರೆ ಡಯಾಬಿಟಿಸ್. And then it will elevate the blood pressure, that is hypertension ಆಗೋದಾಗಲಿ, and raises bad cholesterol levels. So ನೆಗೆಟಿವ್ ಅಥವಾ ಬ್ಯಾಡ್ ಔಟ್ಕಮ್ಸ್ ಆಫ್ ಟ್ರಾನ್ಸ್ ಫ್ಯಾಟ್ಸ್ ಜಾಸ್ತಿ ಇದೆ. ಸರಿನಾ, ಜೊತೆಗೆ ಜಸ್ಟ್ ರಿಲೇಟೆಡ್ ಟಾಪಿಕ್ ಅಂದರೆ ಇವಾಗ ಗುಡ್ ಕೊಲೆಸ್ಟ್ರಾಲ್, ಲೋ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ ಅಂತ ನೋಡಿದ್ವಲ್ಲ, ಅದ್ರ ಬಗ್ಗೆ ಜಸ್ಟ್ ಡಿಸ್ಕಷನ್. ಸರಿನಾ, ಆಸ್ ವಿ ಡಿಸ್ಕಸ್ಡ್, ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಏನು ಮಾಡುತ್ತೆ ಅಂತಂದರೆ ಇಟ್ ಇನ್ಕ್ರೀಸಸ್ ಬ್ಯಾಡ್ ಕೊಲೆಸ್ಟರಾಲ್, ರೆಡ್ಯೂಸಸ್ ಗುಡ್ ಕೊಲೆಸ್ಟರಾಲ್. ಬ್ಯಾಡ್ ಕೊಲೆಸ್ಟರಾಲ್ ಅಂತಂದರೆ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್. ಇಂಪಾರ್ಟೆಂಟ್ ಇದು. ಬ್ಯಾಡ್ ಕೊಲೆಸ್ಟರಾಲ್ ಅಂದರೆ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಆ್ಯಂಡ್ ದೆನ್ ಗುಡ್ ಕೊಲೆಸ್ಟರಾಲ್ ಅಂದರೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್. ಲೋ ಡೆನ್ಸಿಟಿ ಇದೆ ಅಂತ ತಕ್ಷಣ ಗುಡ್ ಅಂದ್ಕೊಂಡು ಉಲ್ಟಾ ಮಾಡೋ ಚಾನ್ಸ್ ಜಾಸ್ತಿ ಇರುತ್ತೆ. ಸರಿ, ಲೋ ಡೆನ್ಸಿಟಿ ಇದೆ, ಮೇ ಬಿ ಗುಡ್ ಇರ್ಬೋದು, ಹೈ ಡೆನ್ಸಿಟಿ ಇದೆ, ಮೇ ಬಿ ಬ್ಯಾಡ್ ಇರ್ಬೋದು ಅನ್ಕೋತೀರಾ, ಬಟ್ ಇದು ಉಲ್ಟಾ ಇದೆ. ಓಕೆ, ಕೊಲೆಸ್ಟರಾಲ್ ಇಸ್ ಅಷ್ಟೇ ಟೈಪ್ ಆಫ್ ಲಿಪಿಡ್ ಅಷ್ಟೇ. ಆ ಲಿಪಿಡಲ್ಲಿ ಬರುವಂಥದ್ದು ಬ್ಯಾಡ್ ಕೊಲೆಸ್ಟರಾಲ್ ಅಂದರೆ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್, HDL ಅಂದರೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್. ಸರಿನಾ, ಇದು ಅಂತಂದರೆ ಲೈಪೋಪ್ರೋಟೀನ್ ಡೆನ್ಸಿಟಿ ಕಡಿಮೆ ಇರುತ್ತಲ್ಲ, ಸೊ ಇಟ್ ಸ್ಟಿಕ್ಸ್ ಟು ದ ಆರ್ಟರೀಸ್. ಸರಿನಾ, ಆರ್ಟರೀಸ್ಗೆ ಯಾವ ಥರ ಸ್ಯಾಚುರೇಟೆಡ್ ಫ್ಯಾಟ್ ಸಾಲಿಡ್ ಆಗಿ ಆರ್ಟರೀಸ್ ಸ್ಟಿಚ್ ಆಗುತ್ತಲ್ಲ, ಅದೇ ರೀತಿ ಸೇಮ್ ಇದು ಪ್ರೊಸೆಸ್ ಆಗುತ್ತೆ. ಇಟ್ ಸ್ಟಿಕ್ಸ್ ಟು ದ ಆರ್ಟರೀಸ್ ಆ್ಯಂಡ್ ಇಟ್ ವಿಲ್ ಲೀಡ್ ಟು ದ ಥಿಕನಿಂಗ್ ಆಫ್ ಆರ್ಟರೀಸ್. ಆರ್ಟರಿ ಥಿಕನಿಂಗ್ ಆಯ್ತು ಅಂದರೆ ಬ್ಲಡ್ ಫ್ಲೋ ಕಡಿಮೆ ಆಗುತ್ತೆ. ಬ್ಲಡ್ ಫ್ಲೋ ಕಡಿಮೆ ಆದಾಗ ಏನಾಗುತ್ತೆ ಅಂದರೆ ದೆನ್ ಇಟ್ ವಿಲ್ ಹ್ಯಾವ್ ಅಡ್ವರ್ಸ್ ಎಫೆಕ್ಟ್ಸ್. ಏನಂತಂದರೆ ಇಟ್ ವಿಲ್ ಲೀಡ್ ಟು ದ ಇನ್ಕ್ರೀಸ್ ಆಫ್ ಹಾರ್ಟ್ ಡಿಸೀಸ್. ಸರಿನಾ, ಅದರಲ್ಲಿ ಇಂಪಾರ್ಟೆಂಟ್ ಯಾವಂದರೆ ಅಟ್ಯಾಕ್ ಮತ್ತು ಸ್ಟ್ರೋಕ್ ಅಂತಾರೆ. ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ಏನು ಡಿಫ್ರೆನ್ಸ್ ಅಂತಂದರೆ, ಇಲ್ಲಿ ಆರ್ಟರೀಸ್ ಥಿಕನಿಂಗ್ ಆದ ತಕ್ಷಣ ಬ್ಲಡ್ ಫ್ಲೋ ಆಗೋದು ಕಡಿಮೆ ಆಗುತ್ತಲ್ಲ, ಆ ಬ್ಲಡ್ ಫ್ಲೋ ಕಮ್ಮಿ ಆಗೋದಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಕರೀತಾರೆ. ಆ ಬ್ಲಡ್ ಫ್ಲೋ ಇಂದ ಆಕ್ಸಿಜನ್ ಏನಾಗುತ್ತೆ ಬ್ರೈನಿಗೆ ರೀಚ್ ಆಗೋದು ಕಡಿಮೆ ಆಗುತ್ತೆ. ಬ್ರೈನಿಗೆ ರೀಚ್ ಆಗೋದು ಕಡಿಮೆ ಆದಾಗ ಅದಕ್ಕೆ ಸ್ಟ್ರೋಕ್ ಅಂತ ಕರಿತೀವಿ. ಸರಿನಾ, ಬಾಡಿ ನೀಟಾಗಿ ವರ್ಕ್ ಆಗೋದಿಲ್ಲ, ಅವಾಗ ಸ್ಟ್ರೋಕ್ ಅಂತ ಕರಿತೀವಿ. ಇದೇ ಡಿಫ್ರೆನ್ಸ್. ಹೈ ಕ್ವಾಲಿಟಿ ಅಥವಾ ಗುಡ್ ಕೊಲೆಸ್ಟ್ರಾಲ್ ಅಂದರೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಇರುತ್ತೆ. ಸೊ ಇಟ್ ಡಸಂಟ್ ಸ್ಟಿಕ್ ಟು ದ ಬಾಡಿ and it will go directly to the liver and it will detox the liver and it will help in the digestion of our food. ಸರಿನಾ, ಅದಕ್ಕೋಸ್ಕರ ಗುಡ್ ಕೊಲೆಸ್ಟ್ರಾಲ್ ಅಂತ ಕರಿತೀವಿ ಇದನ್ನು. ಯಾವುದು HDL ನ. ಸರಿನಾ, ನಾರ್ಮಲ್ ಆಗಿ ನೀವು ಏನಾದರೂ ಬ್ಲಡ್ ರಿಪೋರ್ಟ್ ತೊಗೊಂಡ್ರಿ ಅಂತಂದರೆ ಅದರಲ್ಲಿ ಇರುತ್ತೆ ಎಷ್ಟು ಕ್ವಾಂಟಿಟಿ ಅಂತ, LDL ಕ್ವಾಂಟಿಟಿ ಎಷ್ಟು, HDL ಕ್ವಾಂಟಿಟಿ ಎಷ್ಟು ಅಂತ ಇರುತ್ತೆ. ಸೊ ಅದು ನಾವು ಚೆಕ್ ಮಾಡ್ಕೊತೀರಿ. LDL ಕ್ವಾಂಟಿಟಿ ಜಾಸ್ತಿ ಇತ್ತಂದರೆ ವರ್ಕೌಟ್ ಜಾಸ್ತಿ ಮಾಡೋದಾಗಲಿ, ಸ್ವಲ್ಪ ಅದನ್ನು ಫ್ಯಾಟ್ ಕಡಿಮೆ ಮಾಡೋದಾಗಲಿ, ಅದ್ರ ಮೇಲೆ ಜಾಸ್ತಿ ಗಮನ ಕೊಡಿ. ಓಕೆನಾ, ಸೊ ಇದು ಇಂಪ್ಯಾಕ್ಟ್, ಅಡ್ವರ್ಸ್ ಇಂಪ್ಯಾಕ್ಟ್ ಆಫ್ ಟ್ರಾನ್ಸ್ಫ್ಯಾಟ್ ಆಯಿತು. ಅದ್ರದ್ದು ಇಂಪ್ಯಾಕ್ಟ್ ನೋಡಿದ್ವಿ ನಾವಾಗ. ಅದನ್ನು ಓವರ್ಕಮ್ ಮಾಡೋಕ್ಕೋಸ್ಕರ ಏನು ಮಾಡ್ತಾ ಇದೆ ಗೌರ್ಮೆಂಟ್ ಅಂತಂದರೆ, ಇನಿಷಿಯೇಟಿವ್ಸ್ ಏನಂತಂದರೆ, ಆಮೇಲೆ ಇನ್ನೊಂದು ಏನಂತಂದರೆ, ಇಷ್ಟೆಲ್ಲ ನೆಗೆಟಿವ್ ಇದ್ರೂ ಸಹಿತ ಯಾಕೆ ನಾವು ಟ್ರಾನ್ಸ್ಫ್ಯಾಟ್ನ ಜಾಸ್ತಿ ಯೂಸ್ ಮಾಡ್ತೀವಿ ಅಂತಂದರೆ, ಒಂದು ಇಟ್ ಈಸ್ ಚೀಪ್ ಇದೆ. ಸರಿನಾ, ಚೀಪರ್ ಟು ಪ್ರೊಡ್ಯೂಸ್ ಆ್ಯಂಡ್ ಚೀಪರ್ ಇನ್ ಕಾಸ್ಟಲ್ಲಿ ಕಡಿಮೆ ಇದೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಇಟ್ ಈಸ್ ಮೋಸ್ಟ್ಲಿ ಯೂಸ್ಡ್ ಇನ್ ಜಂಕ್ ಫುಡ್ಸ್. ಸರಿನಾ, ಇವಾಗಿನ ಕಾಲದಲ್ಲಿ ಹೋಮ್ ಕುಕ್ಡ್ ಫುಡ್ಗಿಂತ ಎಲ್ಲರೂ ಜಂಕ್ ಫುಡ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಸೊ ಜಂಕ್ ಫುಡ್ಡಿಂದ ಜಾಸ್ತಿ ಟ್ರಾನ್ಸ್ಫ್ಯಾಟ್ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಟ್ರಾನ್ಸ್ಫ್ಯಾಟ್ ಜಾಸ್ತಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ. ಇದನ್ನು ಓವರ್ಕಮ್ ಮಾಡೋಕ್ಕೋಸ್ಕರ ಗೌರ್ಮೆಂಟ್ ಮೇಜರ್ಸ್ ಯಾವ್ದು ಅಂತಂದರೆ, ಫಸ್ಟ್ ನ್ಯಾಷನಲ್ ಮೇಜರ್ಸ್ ಏನಂತಂದರೆ, ಇಂಡಿಯಾದಲ್ಲಿ ಈಟ್ ರೈಟ್ ಮೂವ್ಮೆಂಟ್ ತೊಗೊಂಬಂದಿದ್ದಾರೆ. ಈಟ್ ರೈಟ್ ಮೂವ್ಮೆಂಟ್ ಅಂದರೆ ಇಟ್ ವಾಸ್ ಲಾಂಚ್ ಇನ್ 2018. ಇಟ್ ಬಿಲ್ಟ್ ಆನ್ 2 ಬ್ರಾಡ್ ಪಿಲ್ಲರ್ಸ್ ಆಫ್ ಈಟ್ ಹೆಲ್ದಿ ಆ್ಯಂಡ್ ಈಟ್ ಸೇಫ್ ಅಂತ. ಸರಿನಾ, ಹೆಲ್ದಿ ಫುಡ್ನ ಕನ್ಸ್ಯೂಮ್ ಮಾಡಿ, ಸೇಫ್ ಫುಡ್ನ ಕನ್ಸ್ಯೂಮ್ ಮಾಡಿ, ಇದರಿಂದ ನಿಮಗೆ ಟ್ರಾನ್ಸ್ಫ್ಯಾಟ್ ಕಡಿಮೆ ಆಗುತ್ತೆ, ಅದ್ರ ಜೊತೆಗೆ ನಾನ್ ಕಮ್ಯುನಿಕಬಲ್ ಡಿಸೀಸು ಕೂಡ ಕಡಿಮೆ ಆಗುತ್ತೆ ಅಂತ.
ಸರಿನಾ. ನೀವು ಇದರಲ್ಲಿ ಲಿಂಕ್ನ ಕನೆಕ್ಟ್ ಮಾಡಬಹುದು. ಟ್ರಾನ್ಸ್ಫ್ಯಾಟ್ ಇಂದ ಇಟ್ ವಿಲ್ ಲೀಡ್ ಟು ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಆರ್ ಲೈಫ್ ಸ್ಟೈಲ್ ಡಿಸೀಸಸ್ ಸಚ್ ಎಸ್ ಹೈಪರ್ ಟೆನ್ಷನ್ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ, ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಆಗಲಿ ಅದೆಲ್ಲ ಆಗುತ್ತೆ. ಅಂಡ್ ದೆನ್ ಸ್ವಚ್ಛ ಭಾರತ್ ಯಾತ್ರಾ ಇದರಲ್ಲಿ ಏನ್ ಮಾಡಿದೆ ಅಂದ್ರೆ ಇಟ್ ವಾಸ್ aimed at like cyclothon. It was aimed at creating awareness about or educate citizens on the issues of food safety, combating food adulteration and healthy diets. ಸರಿನಾ, ಅವೇರ್ನೆಸ್ ಜನರೇಟ್ ಮಾಡೋದು. ಅಂಡ್ ದೆನ್ ಹಾರ್ಟ್ ಅಟ್ಯಾಕ್ ರಿವೈಂಡ್ ಅಂತ, ಇಟ್ ಈಸ್ ಅ 30-second ಪಬ್ಲಿಕ್ ಸರ್ವಿಸ್ ಅನೌನ್ಸ್ಮೆಂಟ್ ವಿಚ್ ವಾಸ್ ಬ್ರಾಡ್ಕಾಸ್ಟೆಡ್ ಇನ್ 17 languages ಆನ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್. ಇದು ಲೈಕ್ ಅಂಡರ್ಲೈನ್ ಏನಂತಂದ್ರೆ ಟು ಕ್ರಿಯೇಟ್ ಅವೇರ್ನೆಸ್. Objective was of campaign was to warn the citizens about health hazards of consuming trans fats and offer strategies to avoid them through healthier alternatives. ಓಕೆ, ಹೆಲ್ದಿಯರ್ ಆಲ್ಟರ್ನೇಟಿವ್ಸ್ ಅಂತ ಇದು ಮಾಡೋದು. ಸೊ ಇವಾಗ UPSC ಪ್ರಿಲಿಮ್ಸ್ ಅಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ ಟ್ರಾನ್ಸ್ ಫ್ಯಾಟ್ ಇಸ್ ಕಂಪ್ಲೀಟ್ಲಿ ಬ್ಯಾನ್ಡ್ ಇನ್ ಇಂಡಿಯಾ ಅಂತ ಕೇಳಿದರೆ ಕಂಪ್ಲೀಟಾಗಿ ಬ್ಯಾನ್ ಮಾಡಿಲ್ಲ, ಬಟ್ ಅದನ್ನ ರೆಗ್ಯುಲೇಟ್ ಮಾಡಿದ್ದಾರೆ. ಎಷ್ಟು ಅಂತಂದರೆ ಲೆಸ್ ದೆನ್ 2% ಇರ್ಬೇಕಂತ ಹೇಳಿದ್ದಾರೆ. ಯಾರು ರೆಗ್ಯುಲೇಟ್ ಮಾಡ್ತಾರೆ ಅಂದರೆ FSSAI ಅಥವಾ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ has stated that all the food items should contain less than 2% of the trans fats. Okay, less than 2% of the trans fat ನ ಮಾಡ್ಬೇಕಂತ ಹೇಳಿದ್ದಾರೆ. ಓಕೆ, ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿಲ್ಲ, ಬಟ್ ಲೆಸ್ ದೆನ್ 2%. ಲೈಕ್ ಓವರ್ ದ ಪೀರಿಯಡ್ ಇದನ್ನ ಫೇಸ್ ಔಟ್ ಮಾಡ್ಬೇಕಂತ ವರ್ಲ್ಡ್ ಬ್ಯಾಂಕ್ ಅವರು ಇವಾಗ WHO ಅವರು ಇವಾಗ ಅದ್ರ ಲೈಕ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾರೆ, ಸ್ಕೀಮ್ ತಗೊಂಡ್ಬಂದಿದ್ದಾರೆ. ಅಂಡ್ ದೆನ್ ಗ್ಲೋಬಲ್ ಅಲ್ಲಿ ಯಾವುದು ಅಂತಂದ್ರೆ ಫಸ್ಟ್ ಬರೋದೇ ಅಂದ್ರೆ ಇಟ್ ರಿಲೀಸ್ ದ ರಿಪ್ಲೇಸ್ ಅಂತ. ಇಟ್ ಇಸ್ ಅ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಫಾರ್ ಎಲಿಮಿನೇಷನ್ ಆಫ್ ಇಂಡಸ್ಟ್ರಿಯಲಿ ಪ್ರೊಡ್ಯೂಸ್ಡ್ ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಫ್ರಮ್ ದ ಗ್ಲೋಬಲ್ ಫುಡ್ ಸಪ್ಲೈ. ಸರಿನಾ, ರಿಪ್ಲೇಸ್ ಅಂದ್ರೆ ಅಂತಂದ್ರೆ ಇಟ್ ಈಸ್ ದ ಗ್ರೂಪ್ ಆಫ್ 6 strategic actions to ensure prompt, complete and sustained elimination of industrially produced trans fats from the food supply. ಸರಿನಾ, ಇಂಡಸ್ಟ್ರಿಯಲಿ ಪ್ರೊಡ್ಯೂಸ್ ಫುಡ್ ಸಪ್ಲೈ, ನ್ಯಾಚುರಲ್ ಪ್ರೊಡ್ಯೂಸ್ ಫುಡ್ ಸಪ್ಲೈ ಅಲ್ಲ. ನ್ಯಾಚುರಲ್ ಫುಡ್ ಸಪ್ಲೈನ ನೀವು ಕಂಪ್ಲೀಟ್ ಆಗಿ ಅದನ್ನ ಎಲಿಮಿನೇಟ್ ಮಾಡೋಕೆ ಆಗಂಗಿಲ್ಲ, ಅದು ಬೇರೆ. ಸೊ ಇಂಡಸ್ಟ್ರಿಯಲ್ ಪ್ರೊಡ್ಯೂಸ್ ಟ್ರಾನ್ಸ್ ಫ್ಯಾಟ್ನ ಎಲಿಮಿನೇಟ್ ಮಾಡಬೇಕು ಅಂತ ಲೈಕ್ ಈ ಸ್ಕೀಮ್ನ ತಗೊಂಬಂದಿದ್ದಾರೆ WHO ಅವರು. ಇದರಲ್ಲಿ ಅಂತಂದ್ರೆ RE ಅಂದ್ರೆ ರಿವ್ಯೂ ದ ಡಯಟರಿ ಸೋರ್ಸಸ್. ಓಕೆ, ರಿವ್ಯೂ ದ ಡಯಟರಿ ಸೋರ್ಸಸ್ ಆಫ್ ಇಂಡಸ್ಟ್ರಿಯಲಿ ಪ್ರೊಡ್ಯೂಸ್ ಟ್ರಾನ್ಸ್ ಫ್ಯಾಟ್ಸ್ ಅಂಡ್ ದ ಲ್ಯಾಂಡ್ಸ್ಕೇಪ್ ಫಾರ್ ರಿಕ್ವೈರ್ಡ್ ಪಾಲಿಸಿ ಚೇಂಜ್. ಫಸ್ಟ್ ರಿವ್ಯೂ ಮಾಡೋದು. ಅಂಡ್ ದೆನ್ ಪ್ರಮೋಟ್, ರಿಪ್ಲೇಸ್ ಅಂದ್ರೆ P, ಪ್ರಮೋಟ್ ದ ರಿಪ್ಲೇಸ್ಮೆಂಟ್ ಆಫ್ ಇಂಡಸ್ಟ್ರಿಯಲಿ ಪ್ರೊಡ್ಯೂಸ್ ಟ್ರಾನ್ಸ್ ಫ್ಯಾಟ್ಸ್ ವಿತ್ ಹೆಲ್ದಿಯರ್ ಫ್ಯಾಟ್ಸ್ ಅಂಡ್ ಆಯಿಲ್ಸ್. ಅಂಡ್ ದೆನ್ L, legislate or enact regulatory actions to eliminate industrially produced trans fats. And then A, assess and monitor trans fats content in the food supply and changes in the trans fat consumption in the population. Okay, and then C andre create awareness of the negative health impacts of trans fats among policymakers, producers, suppliers and the public. Ada awareness generate ಮಾಡೋದು. And then E andre enforce compliance of policies and regulations. ಈ ಥರ ಲೈಕ್ ಇಂಪಾರ್ಟೆಂಟ್ ಈ ಥರ ಲೈಕ್ ಕ್ಯಾಚಿ ವರ್ಡ್ಸ್ ಎಲ್ಲ ಇರುತ್ತಲ್ಲ, ಇದು ಮೇನ್ಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಈ ಥರ ಇಂಪಾರ್ಟೆಂಟ್ ಕ್ಯಾಚಿ ಇರೋ ವರ್ಡ್ಸ್ನ ನೀವು ಬೇರೆ ಆನ್ಸರ್ಸಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ಸೊ ಈ ಥರ ಇರೋದನ್ನ ಜಸ್ಟ್ ನೋಟ್ ಮಾಡ್ಕೊಳ್ಳಿ ಅಷ್ಟೇ. ರಿಪ್ಲೇಸ್ ಅಂತಂದರೆ ಈ ಥರ ರಿವ್ಯೂ ಮಾಡೋದು, ಪ್ರಮೋಟ್ ಮಾಡೋದು, ಲೆಜಿಸ್ಲೇಟ್ ಮಾಡೋದು, ಅಸೆಸ್ ಮಾಡೋದು, ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಏನು ಲೈಕ್ ಕಂಪ್ಲೇಂಟ್ಸ್ ಎನ್ಫೋರ್ಸ್ಮೆಂಟ್ ಮಾಡೋದು, ಅದ್ರ ಬಗ್ಗೆ ಅಲ್ಲ. ಸರಿನಾ. ಸೊ ಇದು ಟ್ರಾನ್ಸ್ಫ್ಯಾಟ್ ಬಗ್ಗೆ ಆಯಿತು. ಅದರದ್ದು ಟ್ರಾನ್ಸ್ಫ್ಯಾಟ್ ಅಂದರೆ ಅಂತ ನೋಡಿದ್ವಿ, ಬೇಸಿಕ್ಸ್ ಅಂತ ನೋಡಿದ್ವಿ, ಅದಕ್ಕೆ ಮಿಟಿಗೇಟ್ ಮಾಡೋಕ್ಕೋಸ್ಕರ ಏನೇನು ಮೆಜರ್ಸ್ ತಗೊಂಬಂದಿರ ಅಂತ ನೋಡಿದ್ವಿ. ಜಸ್ಟ್ ಒಂದು ರಿಲೇಟೆಡ್ ಕಾನ್ಸೆಪ್ಟ್ ಏನಂತಂದರೆ ಪ್ರೋಟೀನ್ ಬೈಂಡರ್ಸ್ ಅಂತ. ಸೊ ಪ್ರೋಟೀನ್ ಬೈಂಡರ್ಸ್ ಯಾವುದಕ್ಕೆ ಅಂತಂದರೆ ಅದ್ರ ಬಗ್ಗೆ ಡಿಸ್ಕಷನ್ ಯಾಕಂತಂದರೆ ರೀಸೆಂಟಾಗಿ FSSAI ಅವ್ರು ಏನು ಕ್ಲಾರಿಫೈ ಮಾಡಿದ್ದಾರೆ ಅಂದರೆ ದ ಅಡಿಷನ್ ಆಫ್ ಪ್ರೋಟೀನ್ ಬೈಂಡರ್ಸ್ ಆರ್ ಎನಿ ಅದರ್ ಅಡಿಟಿವ್ಸ್ ಇನ್ ಅ ಡೈರಿ ಪ್ರಾಡಕ್ಟ್ಸ್ ಆರ್ ನಾಟ್ ಪರ್ಮಿಟೆಡ್ ಅಂತ. ಅದನ್ನ ಲೈಕ್ ಅಡಿಷನ್ ಮಾಡೋಂಗಿಲ್ಲ ಅಂತ FSSAI ಹೇಳಿದ್ದಾರೆ. ಪ್ರೋಟೀನ್ ಬೈಂಡರ್ಸ್ ಏನಂತಂದರೆ ನಾರ್ಮಲ್ ಆಗಿ ಅದನ್ನ ಡೈರಿ ಪ್ರಾಡಕ್ಟ್ಸಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಡೈರಿ ಪ್ರಾಡಕ್ಟ್ಸಲ್ಲಿ ಇನ್ಕ್ಲೂಡ್ ಮಾಡಿ ಅದರಲ್ಲಿರುವಂಥ ಪ್ರೋಟೀನ್ನ ಕಂಟೆಂಟ್ ಜಾಸ್ತಿ ಮಾಡೋಕ್ಕೋಸ್ಕರ ಮತ್ತು ಟೆಕ್ಸ್ಚರ್ನ ಚೇಂಜ್ ಮಾಡೋಕ್ಕೋಸ್ಕರ, ಅಂದರೆ ಲೈಕ್ ಕರ್ಡ್ ಟೆಕ್ಸ್ಚರ್ ಚೇಂಜ್ ಮಾಡಿ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಕಾಣಲಿ ಅನ್ನೋ ಮಾಡೋದಕ್ಕೋಸ್ಕರ ಪ್ರೋಟೀನ್ ಬೈಂಡರ್ಸ್ನ ಯೂಸ್ ಮಾಡ್ತಾ ಇದ್ರು. ಅದನ್ನ ಇವಾಗ ಕಂಪ್ಲೀಟ್ ಆಗಿ ಪರ್ಮಿಷನ್ ಕೊಟ್ಟಿಲ್ಲ FSSAI ಅವರು. ದೀಸ್ ಆರ್ ಬಯೋಲಾಜಿಕಲ್ reagents and they bind to a specific target protein to manufacture a wide range of new food products. ಸರಿನಾ. The protein binding can enhance or detract the performance, depends on the type of protein binders, and it also affects the digestibility of protein bond and thus can affect the biological and nutritive value of the milk protein. ಸರಿನಾ, ಇದು ಇಂಪಾರ್ಟೆಂಟ್. ಓಕೆ, digestibility of the protein bond affect ಮಾಡುತ್ತೆ ಅದು. and then milk protein ಅಂತಂದರೆ ಇಟ್ ಇಸ್ ಅ ಗುಡ್ ಸೋರ್ಸ್ ಫಾರ್ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್. ಸೊ ಈ ಮಿಲ್ಕ್ ಪ್ರೋಟೀನ್ನ ನ್ಯೂಟ್ರಿಷನ್ ವ್ಯಾಲ್ಯೂನ ಕಡಿಮೆ ಮಾಡೋ ಚಾನ್ಸಸ್ ಇರುತ್ತೆ ಯಾವುದರಿಂದ, ಪ್ರೋಟೀನ್ ಬೈಂಡರ್ಸ್ ಆ್ಯಡ್ ಮಾಡೋದ್ರಿಂದ. ಅದಕ್ಕೋಸ್ಕರ ಅದನ್ನು ಪರ್ಮಿಷನ್ ಕೊಟ್ಟಿಲ್ಲ ಅಂತ. ಸೊ ಇದು ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ ಡಿಸ್ಕಷನ್, ಕರೆಂಟ್ ಇಶ್ಯೂ ಆಫ್ ದ ಡೇ ಆಯಿತು. ಬೇಸಿಕ್ಸಿಂದ ಹೇಳಿದ್ದೀನಿ, ಡೀಟೇಲಾಗಿ ಹೇಳಿದ್ದೀನಿ.
ಹೋಪ್ಫುಲಿ ಕ್ಲಾಸ್ ಇಷ್ಟ ಆಗಿದೆ ಅನ್ಕೋತೀನಿ. ಕ್ಲಾಸ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಸಜೆಷನ್ಸ್ ಇದ್ದರೆ, ಜೊತೆಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಅಪ್ಲೋಡ್ ಮಾಡೋದು ನೋಟಿಫಿಕೇಶನ್ ಬರುತ್ತೆ, ಬಂದು ಮತ್ತೆ ವಿಡಿಯೋಸ್ ನೋಡ್ತಾ ಇರಿ. ಇದನ್ನ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.